ಅನ್ನೋದರಲ್ಲಿ ಅವ್ರು ಎತ್ತಿದ ಕಾಯಿ ಎಲ್ಲರ ಜೊತೆ ಗೆಳೆತನ ಮಾಡ್ಕೊಳ್ಳೋದು ಅವ್ರು ಸಹಜ. ಅದರಲ್ಲಿ ರಾಜಕಾರಣಿಗಳಂತೆ ಅವ್ರು ಭಾಳ ಅನಿವಾರ್ಯ. ಹೀಗಾಗಿ ಅವ್ರ ಜೊತೆಗೆ ಇರಿಸಬೇಕಾಗಿಲ್ಲ, ಆದರೆ ಉದ್ಯೋಗ ಬೇಕಾಗಿದೆ. ಆ ಉದ್ಯೋಗ ಅವ್ರು ಕೊಟ್ಟರೆ ಅಥವಾ ನಮ್ಗೆ ಏನು ಟೆಂಡರ್ ಮತ್ತೆ ಕೊಟ್ಟರೆ ನಮ್ಮ ಲಾಭ ಆಗ್ತದೆ, ಕಾಂಟ್ರಾಕ್ಟ್ ಕೊಡಲಿ ಅನ್ನೋದು ಅವ್ರದ್ದು ಅಭಿಪ್ರಾಯ. ಅದು ಸರಿ ಬಂದಿದ್ರೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಶಿವಕುಮಾರ್ ಅವರು ಅವ್ರ ಜೊತೆ ಮಾತಾಡಿದ 20 ನಿಮಿಷದಲ್ಲಿ ವಿಶೇಷವಾಗಿ ಏನಪ್ಪ ಅಂತಂದ್ರೆ ಈ ಹೆಬ್ಬಾಳದಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ವರೆಗೆ 16.76 ಕಿಲೋಮೀಟರ್ ಉದ್ದದ ಉತ್ತರ ದಕ್ಷಿಣ ಸುರಂಗ ಮಾರ್ಗವನ್ನು ಮಾಡಿಸೋದ. ಅದಕ್ಕೆ ಏನಪ್ಪ ಅಂದಾಜು 17,698 ಕೋಟಿ ವೆಚ್ಚ ಈಗಾಗಲೇ ಅನುಮೋದನೆ ನೀಡಿದೆ. ಅದಕ್ಕೆ ಏನಪ್ಪ ಅಂತಂದ್ರೆ ಆ ಒಂದು ಟೆಂಡರ್ ಇವ್ರು ಕೂಡ ಕರೆದ್ರು, ಮತ್ತೆ ಮಾಡೋಕ್ಕೆ ಕರೆದ್ರು. ಅತ್ಯಂತ ಕಡಿಮೆ ಬಿಡ್, ಅದಕ್ಕೆ ಕಡಿಮೆ ಅತ್ಯಂತ ಬಿಡ್ ಹೆಚ್ಚೆ 22,667 ಕೋಟಿ ರೂಪಾಯಿ ಹೆಚ್ಚೆ. ನಾವು ಮಾಡಿದಪ್ಪ ಕೆಲಸ 25.86%. ಅದು ಕಡಿಮೆ ದರ ಮಾಡ್ತೀವಿ ನಾವು ಅನ್ನುವಂಥ ಬಿಟ್ಟು ಕೊಟ್ಟಿದ್ದಾರೆ. ಅದಕ್ಕೆ ಬಂದಿದ್ದಾರೆ ಸುರಂಗ ಮಾರ್ಗದ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅಂತೇಳಿ ವಿಚಾರ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಇನ್ನೊಂದು ಅದು ಏನಪ್ಪ ಅಂತಂದ್ರೆ ಅದಾನಿಯವರು ಏನಪ್ಪ ವಿಶೇಷವಾಗಿ ಇಲ್ಲೇ ACC ಲಿಮಿಟೆಡ್ ಅದಕ್ಕೆ ಸುಣ್ಣದ ಕಲ್ಲು ಬಳಸ್ತಾಯಿದ್ರು. ಅದು ರಾಯಲ್ ಜನ ದುಡ್ಡು ಕೊಡಬೇಕಾದ ದುಡ್ಡು 850.21 ಕೋಟಿ ರೂಪಾಯಿ. ಅದು ಇವತ್ತು 830 ಕೋಟಿ ಆಗಿದೆ ಬಡ್ಡಿ ಗಿಡಿ ಹಿಡ್ಕೊಂಡು. ಅದ್ರ ಸಲುವಾಗಿ ಬಂದಿದ್ರ ಮತ್ತು ಅದ್ರ ಸಲುವಾಗಿ ಬಂದಿದ್ರು ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ದಾವೆ. ಅಂದ್ರೆ ಈ ಗಂಟು ಬಡ್ಡಿ ಉಳಿಸ್ಕೊಳ್ಳೋಂಥದ್ದು ಏನು ಲಾಭ ಇದ್ರೆ ಉದ್ಯೋಗ ಕೊಟ್ಟರೆ ತಿಳಿದಾಗಿರ್ಬೋದು, ಇಲ್ಲ ACCದು ಸ್ಟ್ರಿಕ್ಟ್ ಮಾಡಿದ ಕೂಡ ನಮ್ಮ DK ಶಿವಕುಮಾರ್ ಅವ್ರು ಬಂದು ಭೇಟಿಯಾಗಿರ್ಬೋದು. ಏನರಾಗಲಿ ಒಟ್ಟಿನಲ್ಲೇ ಒಂದು ವ್ಯವಹಾರಕ್ಕಾಗಿ ಬಂದಿದ್ದಾರೆ. ಅದು ದೊಡ್ಡ ಸುದ್ದಿ ಆಗ್ತಾಯಿದೆ. ಈ ಅದಾನಿ ಅವ್ರ ಜೊತೆಗೆ ಕಾಂಟ್ರಾಕ್ಟ್ ಮಾಡಿದರೆ ಇನ್ನೂ ದೊಡ್ಡ ಸುದ್ದಿ ಆಗ್ತದೆ. ರಾಹುಲ್ ಗಾಂಧಿ ಅವರು ಈಗ ಹೇಳ್ತಾರೆ ಮತ್ತು ಅನೇಕ ನಾವು ಕಾರ್ಪೊರೇಟ್ಗಳನ್ನು ಮತ್ತು ಇನ್ನೊಂದು ಮಾತ್ರ ನಾವು ಭಾಳ